ಇವತ್ತು ಸೌಂದರ್ಯದ ಮಹಿಮೆಯನ್ನ ಮಂಕುತಿಮ್ಮನ ಕಗ್ಗದಲ್ಲಿ ನೋಡೋಣ. ನಿಜವಾದ ಸೌಂದರ್ಯ ಏನು ಅಂತ. ಮೊನ್ನೆ ನೋಡಿದ್ವಿ, ಸೌಂದರ್ಯ ಸೃಷ್ಟಿನಲ್ಲಿ ಎಲ್ಲವೂ ಸೌಂದರ್ಯವೇ. ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ಮೊನ್ನೆ ನೋಡಿದ್ವಿ ಸೌಂದರ್ಯದ ಆಲಯದಲ್ಲಿ ಆ ಡ್ಯುಯಾಲಿಟಿ ಏನಿದೆ ಅದೇ ಬ್ಯೂಟಿ ಅಂತ. ಬಹಳ ಆಳವಾದ ಒಂದು ಫಿಲಾಸಫಿ. ಡ್ಯುಯಾಲಿಟಿ ಏನಿದೆ, ಡ್ಯುಯಾಲಿಟಿ ಇದ್ದೇ ಇದೆ. ದಟ್ ಈಸ್ ವಾಟ್ ದಿ ಕ್ರಿಯೇಷನ್. ಒಂದಿಲ್ಲದೆ ಒಂದಿಲ್ಲ. ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ. ಬೇಸಿಕ್ ಅದು. ಈಗ ಆ ಡ್ಯುಯಾಲಿಟಿನಲ್ಲೇ ಇರೋದೇ ಬ್ಯೂಟಿ. ಅದೆರಡು ಒಪ್ಕೊಳ್ಳೋದೇ ನಿಜವಾದ ಸೌಂದರ್ಯ. ಅದೆರಡೂ ಒಂದರಿಂದ ಒಂದಿಟ್ಕೊಂಡು ನೋಡೋದೇ ಪರಿಪೂರ್ಣ ಸೌಂದರ್ಯ. ನಾವು ನೋಡುವ ದೃಷ್ಟಿನಲ್ಲಿ ಒಂದೊಂದ್ಸತಿ ಸುಂದರವಾಗಿ ಕಾಣಿಸುತ್ತಲ್ಲ, ಅದು ಕೂಡ ನಮ್ಮ ಒಳಗಡೆ ಹೋಗಿ ಕೆಲಸ ಮಾಡುತ್ತೆ, ಪ್ರಭಾವ ಬೀರುತ್ತೆ. ನಾವು ಇದು ಅಗ್ಲಿ, ಇದು ಚೆನ್ನಾಗಿಲ್ಲ, ಇದು ದುಃಖಮಯ, ಇದು ಕಷ್ಟ, ಇದು ನೋವು, ಇದು ಬೇಡ, ನಮಗೆ ದ್ವಂದ್ವದಲ್ಲಿ ನಾವು ಸಿಕ್ಕಾಕೊಂಡಾಗ ಇದು ಬೇಡ ಅಂತ ಬರುತ್ತಲ್ಲ. ಆಲ್ವೇಸ್ ವಿ ಪರ್ಸ್ಯೂ ದಟ್ ವಿಚ್ ವಿ ಲೈಕ್. ನಮ್ಗೆ ಖುಷಿ ಕೊಡೋದು ಅದರಿಂದೇ ಹೋಗ್ತೀವಿ. ಅದರ ಪ್ರಭಾವ ಬೀರುತ್ತೆ. ಜೊತೆಗೆ ಅದರಲ್ಲಿ ಬಂಧಿಸ್ಕೊಂಡಿದ್ದೀವಿ, ನಮ್ಗೆ ಗೊತ್ತೇ ಇಲ್ಲ. ಬಂಧನ. ಪರ್ಸ್ಯೂಯಿಂಗ್ ಪ್ಲೆಷರ್, ಪರ್ಸ್ಯೂಯಿಂಗ್ ಬ್ಯೂಟಿ ಈಸ್ ಬಂಧನ. ಇನ್ನೊಂದು ಇದು ಬೇಡ, ಇದು ಚೆನ್ನಾಗಿಲ್ಲ, ಇದು ಕುರೂಪ ಅಂತ ವಿ ಅವಾಯ್ಡಿಂಗ್ ಥಿಂಗ್ಸ್ ಈಸ್ ಆಲ್ಸೋ ಬಂಧನ. ಇದು ಬೇಡ ಅಂದಾಗಲೂ ಅದ್ರ ಪರಿಣಾಮ ಆಗುತ್ತೆ, ಇದು ಬೇಕು ಅಂದಾಗಲೂ ಅದ್ರ ಪರಿಣಾಮ ಆಗುತ್ತೆ. ಬೇಕು ಬೇಡ ನಮ್ಮದು ಮನಸ್ಸಿಂದು, ಅದಕ್ಕೆ ಅದು ಬಂಧನ. ಅಲ್ಲಿ ಏನಿದೆಯೋ ಎರಡೂ ಒಟ್ಟಿಗೆನೇ ಇದೆ. ಅದು ನೋಡೋದಿದೆಯಲ್ಲ, ಅದೇ ನಿಜವಾದ ಮೂರನೇ ಕಣ್ಣು, ಅರಿವು. ಅದು ನೀವು ಬೇಡ ದುಃಖ ಅಂತ ನೋಡಿದ್ರು ಅದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ನಿಮ್ಮ ಹೃದಯದಲ್ಲಿ ಒಂದು ಅಲೆ ಹೇಳುತ್ತೆ. ಈ ಒಳ್ಳೇದು ನೋಡಿದ್ರು ಅಲೆ ಹೇಳುತ್ತೆ, ಕೆಟ್ಟದ್ದು ನೋಡಿದ್ರು ಅಲೆ ಹೇಳುತ್ತೆ. ಒಟ್ಟಲ್ಲಿ ಎರಡೂ ಬಂಧನವಾದ್ರಿಂದ ಒಳಗಡೆ ನಮ್ಮ ಮೇಲೆ ಪರಿಣಾಮ ಇದ್ದೇ ಇದೆ. ಯಾವ ರೀತಿ ಸುಮ್ಮನೆ ಹೇಳಲ್ಲ ಅದು. ಒಳ್ಳೇದು ನೋಡಿದ್ರು, ಖುಷಿ ನೋಡಿದ್ರು ಸುಂಟ್ರ ಗಾಳಿ ತರ ಬರುತ್ತೆ. ಏನ್ ಎದ್ದೆದ್ದು ಕುಣಿತೀವಿ, ಎಷ್ಟು ಖುಷಿ ಪಡ್ತೀವಿ, ಹಿಗ್ಗುತ್ತೀವಿ. ಅದೇ ರೀತಿ ಸುಂಟ್ರ ಗಾಳಿ ತರನೇ ಬೇಡದೇ ಇರೋದು ಒಳಗಡೆ ಹೋಗುತ್ತೆ, ನಮ್ಮನ್ನ ಕುಗ್ಸುತ್ತೆ, ಮೂಡ್ ಹಾಳು ಮಾಡುತ್ತೆ, ಡಿಪ್ರೆಸ್ ಮಾಡುತ್ತೆ, ನಮ್ಮನ್ನ ಚಿಕ್ಕದಾಗಿ ಒಂಥರ ಬಾಡಿಸ್ಬಿಡುತ್ತೆ. ಎರಡೂ ನಮ್ಗೆ ಅನುಭವಕ್ಕೆ ಬಂದಿದೆ. ಇದು ಒಳ್ಳೇದಲ್ಲ, ಅದು ಒಳ್ಳೇದಲ್ಲ. ನಮ್ಮ ಬಾಳನ್ನೇ ಇವಾಗ ಏನೋ ನಮ್ಗೆ ಇಷ್ಟ ಬಂದಿದ್ದಾಯ್ತು, ಮದುವೆ ಆಯ್ತು ಅಂದ್ರೆ ಬಾಳೇ ಚೇಂಜ್ ಆಗೋಯ್ತು, ಪೂರಾ ಚೇಂಜ್. ಇವತ್ತಿಂದ ನ್ಯೂ ಲೈಫ್ ಅಂದ್ಬಿಡ್ತೀವಿ. ಅದೇ ಸ್ವಲ್ಪ ದಿನ, 1 ವರ್ಷ 2 ವರ್ಷ ಆದ್ಮೇಲೆ ಡೈವರ್ಸ್ ಮಾಡಬೇಕು ಅಂದ್ರೆ ಪುನಃ ಬಾಳೆ ಚೇಂಜ್ ಆಗೋಯ್ತು. ಬುಡದ ಸಮೇತ ಅಲ್ಲಾಡಿಸ್ಬಿಡುತ್ತಾ ಅದು. ಎಷ್ಟು ಚೇಂಜ್ ಆಗುತ್ತೆ. ನಾವು ಬೇಕು ಅಂದಿದ್ದು ಬದಲಾವಣೆ ಮಾಡುತ್ತೆ, ಬೇಡ ಅಂದಿದ್ದು ಬದಲಾವಣೆ ಮಾಡುತ್ತೆ. ಏನಿ ಜನ್ಮ ಹಂಗಾದ್ರೆ ಒಂದು ಧೂಳ್ ತರ ಆಗ್ಬಿಡ್ತೀವಿ. ಧೂಳ್ ಅಂದ್ರೆ ಏನು? ನಮಗೆ ವೀಕ್ ಆಗ್ಬಿಡ್ತೀವಿ. ಅಂದ್ರೆ ನಮ್ಮಲ್ಲಿ ಶಕ್ತಿಹೀನರನ್ನಾಗಿ ಮಾಡ್ಬಿಡುತ್ತೆ. ಬೇಕು ಅಂತ ಹಿಂದೆ ಬಿದ್ದು ಸಿಕ್ಕಾಕೊಂಡು ಶಕ್ತಿಹೀನ ಮಾಡುತ್ತೆ. ಬೇಡ ಅಂತ ದೂರ ಬಂದ್ರು ಅದರ ಒಂದು ಪ್ರಾಸೆಸ್ ನಲ್ಲಿ ಶಕ್ತಿಹೀನ ಮಾಡುತ್ತೆ. ಏಳಿಸುವುದೊಂದು ಹೊರಸುಳಿ ಎನ್ನ ಹೃದಯದಲ್ಲಿ, ಏಳಿಸುವುದೊಂದು ಹೊರಸುಳಿವೆನ್ನ ಹೃದಯದಲ್ಲಿ, ಗಾಳಿ ಸುಂಟರೆಯನು, ಗಾಳಿ ಸುಂಟರೆಯನು, ಹರಣಗಳ ಕಲುಕಿ ನಮ್ಮ ಪಂಚ ಇಂದ್ರಿಯಗಳನ್ನ, ಪಂಚ ಪ್ರಾಣಗಳನ್ನ, ನಮ್ಮಲ್ಲಿರೋದು ಎಲ್ಲವನ್ನೂ ಕೂಡ ಚೆನ್ನಾಗಿ ಅದು ಕದಕ್ ಬಿಡುತ್ತೆ. ಎಲ್ಲವನ್ನೂ ಕೂಡ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಹರಣಗಳ ಕಲುಕಿ ಬಾಳನ್ನಲ್ಲಾಡಿಪುದು ಬೇರಿಂದ ತುದಿಯವರೆಗೆ, ಅಲ್ಲಾಡಿಸ್ಬಿಡುತ್ತೆ. ಬುಡದಿಂದ ಬೇರಿಂದ ತುದಿವರೆಗೆ. ಧೂಳದರೊಳೀ ಜನ್ಮ ಮಂಕುತಿಮ್ಮ. ಬರೀ ಧೂಳಷ್ಟೇ ನಮ್ಮ ಜನ್ಮ ಹಾಗಾಗ್ಬಿಡುತ್ತೆ. ಹೊರಗಡೆ ಒಂದು ಹೊಳಿತಾ ಇರೋ ಕಿರಣ, ಅದು ಹೋದ್ರೂ ಕೂಡ ಏನು ಹಾಯಾಗಿರಲ್ಲ. ನಮ್ಮಲ್ಲಿ ಉರಿ ಎಬ್ಬಿಸುತ್ತೆ. ಯಾಕೆ? ಉರಿಯನ್ನೆಬ್ಬಿಸಿ ಹೊಗೆಯ ನೆರಚುತ್ತೆ. ಯಾಕೆ? ನಾವು ಕುರುಡಾಗಿರ್ತೀವಿ, ಒಂದಿನ ಬಿಟ್ಟು ಒಂದಿನ ಹಿಡ್ಕೊಂಡಿರ್ತೀವಿ. ಇದು ಒಂದು ಟೆಂಪ್ರರಿ ಸರ್ಫೇಸ್ ಪ್ಲೆಷರ್. ಅದು ನಾವು ಸ್ವಲ್ಪ ದಿನ ಆದ್ಮೇಲೆ ಅದು ಮತ್ತೆ ನಮಗೆ ಮೋಸ ಮಾಡುತ್ತೆ. ಯಾಕೆಂದ್ರೆ ಮಾಯೆ, ನಾವು ಕುರುಡಾಗ್ಬಿಟ್ಟಿರ್ತೀವಿ. ಹೊರಗೆ ಹೊಳಪಿನ ಕಿರಣವೆನ್ನೆದೆಯ ಉರಿಯನೆಬ್ಬಿಸಿ ಹೊಗೆಯ ಎರಚಿ ಕಣ್ಗಳಿಗೆ ಕೆರಳಿಪುದು ಕರಣಗಳ ಮರಳಿಪುದು ಹರಣಗಳ. ಹೊರಮೋಹ ಒಳದಾಹ, ಒಳಮೋಹ ಹೊರದಾಹ,
ಎಲ್ಲಿಂದ ಮೋಹನು, ಎಲ್ಲಿ ದಾಹನು, ಎಲ್ಲೋ ಹುಡುಕ್ತೀವಿ, ಎಲ್ಲೋ ಮೋಹ ಇದೆ, ಇಲ್ಲಿ ದಾಹ ಇದೆ. ಈ ರೀತಿ ಮನುಷ್ಯನನ್ನ ಅದು ಒಂದು ರೀತಿ ಕದಕ್ ಬಿಡುತ್ತೆ. ತನ್ಮಾತ್ರೆಗಳು ಆ ಮೋಹ ಬರಿಸುತ್ತಾ ಸೌಂದರ್ಯವೇ ಒಂದು ಮೋಹದ ಮೂಲ ಆಗ್ಬಿಡುತ್ತೆ. ಇದರಲ್ಲೇನೋ ಇದೆ, ಅದರಲ್ಲೇನೋ ಇದೆ. ಆಕ್ಚುಲಿ ನಿಜವಾದ ಸೌಂದರ್ಯ ನಾವು ಏನ್ ಬೇಕು ಅಂತೀವೋ ಅದರ ಆಳದಲ್ಲಿದೆ, ಏನ್ ಬೇಡ ಅಂತೀವೋ ಅದರ ಆಳದಲ್ಲಿದೆ. ನಾವು ಏನ್ ಬೇಕು ಬೇಡಗಳನ್ನು ಮೀರಿದ್ದಿದೆ ಅದು. ಆ ಮಹಿಮೆ ನೋಡಿ, ಹೊರಗೆ ಹೊಳೆವೊಂದು ಹೊಳಪಿನ ಕಿರಣ, ಅದು ಉರಿ ಎಬ್ಬಿಸಿ ಹೊಗೆ ನೆರಚಿ ಕಣ್ಣುಗಳಿಗೆ ಕೆರಳಿಪುದು ಕರಣಗಳ ಮರಳಿಪುದು ಹರಣಗಳ ಹೊರಮೋಹ ಒಳದಾಹ. ಸ್ವಲ್ಪ ವಿವೇಕ ಇದ್ದಾಗ ಸೌಂದರ್ಯ ಪ್ರಜ್ಞೆ ಚಿಕ್ಕ ಮಕ್ಕಳಿಂದ ಬಂದಿದ್ರೆ ಅದು ಆರ್ಟಿಫಿಷಿಯಲ್ಲು ಸಿಂಥೆಟಿಕ್ಕು ಅಲ್ಲಿಗೆಲ್ಲ ಹೋಗದೆ ಇದ್ರೆ ಹೊರಗೆ ಒಳಗೆ ಏನೋ ಬೇರೆ ಲೋಕ ಇಲ್ಲ. ಅದು ಹೊರಗಡೆ ನಾವು ಇಷ್ಟಪಟ್ಟು ಒಳಗಡೆ ಅದನ್ನು ನಮ್ಮನ್ನು ಪರಿಣಾಮ ಬೀರಲ್ಲ ಅವಾಗ, ಅಥವಾ ಒಳಗಡೆ ನಮ್ಗೆ ಇಷ್ಟಪಟ್ಟು ಅದನ್ನು ಹುಡ್ಕೊಂಡು ಹೋಗಲ್ಲ. ಹೊರಗಡೆ ಒಳಗಡೆ ಅನ್ನೋದು ಬೇರೆ ಲೋಕ ಇಲ್ಲ. ನಮ್ಮ ಅಂತರಂಗದೊಳಗೇನೆ ಒಂದು ದೊಡ್ಡ ಸಂತೆ ಮಾಡ್ಕೊಂಡಿದ್ದೀವಿ. ಆ ಸಂತೆ ಒಳಗೆ ಅಂತರಂಗದ ಒಂದು ಸದ್ದು ಕೇಳತ್ತೆ. ಮನಸ್ಸು ಸಂತೆ ಆಗಿದ್ರೂ ಕೂಡ ಇನ್ನೊಂದು ಆಂತರ್ಯದಲ್ಲಿ ಇನ್ನೊಂದು ಲೆವೆಲ್ ಇದೆ, ಇನ್ನೊಂದು ಆಯಾಮದಲ್ಲಿ ಅಂತರಂಗದ ಸದ್ದು ಕೇಳ್ತಾ ಇದೆ. ಮೌನ, ಶಾಂತಿ, ಇದರ ಒಂದು ಗಾನ ಒಳಗಡೆ ಇದೆ, ಮೌನ ಗಾನ. ಹೊರಗಡೆ ಒಂದು ಸದ್ದಿದೆ. ಎರಡು ಸ್ವ ಅಂತ, ಎರಡು ದಿಕ್ಕೆಲಗಳು ಮಂಕುತಿಮ್ಮ. ಇಂತು ಹೊರಗೊಳಗುಗಳ ಬೇರೆ ಲೋಕಗಳಲ್ಲ. ಅಂತರಂಗದೊಳ ಊರ ಸಂತೆ ಸದ್ದಿಹುದು, ಅಂತರಂಗದೊಳ ಊರ ಸಂತೆ ಸದ್ದಿಹುದು. ಸಂತೆಯೊಳಮಗ ಅಂತರಂಗದ ಸದ್ದು ಕೇಳಿಪುದು, ಸ್ವಾಂತ ದಿಕ್ಕೆಲಗಳು ಮಂಕುತಿಮ್ಮ. ಎರಡು ಭಾಗ ಇದು ಜೀವನದಲ್ಲಿ. ನೋಡಿ, ಸೊಗಸು ಅಂತ ಏನಿದೆ, ನಿಜವಾದ ಬ್ಯೂಟಿ, ಸೊಗಸು ಎಲ್ಲರ ಆಂತರ್ಯದಲ್ಲಿ ಸದಾ ಇರೋದು. ಆದ್ರೆ ಎಲ್ಲರೂ ಹುಡುಕ್ತಾ ಇದ್ದೀವಿ, ಅದೇ ಸರಿಯಾಗಿ ಹುಡುಕ್ತಾ ಇಲ್ಲ, ಸರಿಯಾದ ಕಡೆ ಹುಡುಕ್ತಾ ಇಲ್ಲ, ಸರಿಯಾದ ದಿಕ್ಕಲ್ಲಿ ಹುಡುಕ್ತಾ ಇಲ್ಲ. ನಿಜವಾಗ್ಲೂ ಅದಿದೆ. ನಾವು ನಿಜವಾದ ದಾರಿನಲ್ಲಿ ಕರೆಕ್ಟಾಗಿ ಹೊರಟೋದ್ರೆ, ರೈಟ್ ಪಾತ್, ರೈಟ್ ರಾಯಲ್ ಪಾತ್, ಯು ವಿಲ್ ಗೆಟ್ ದಟ್ ಆನಂದ. ಆ ಸೊಗಸು ಬ್ಯೂಟಿ ಇದೆ. ಆದ್ರೆ ಯಾರು ಬೇಡ, ಅದು ಎಲ್ಲರಿಗೂ ಬೇಕು, ಯಾಕೆಂದ್ರೆ ಇದೆ. ಆದ್ರೆ ಹುಡುಕ್ತಾರೆ, ಯಾಕೆ ನಾನು ಇಲ್ಲ ಇಲ್ಲ ಅನ್ಕೊಂಡು ಹುಡುಕ್ತಾ ಇದೀವಿ. ಯಾರಿಗೆ ಬೇಡ? ಮಗುಗೆ ಬೇಡವಾ? ಸಣ್ಣ ಮಗು ನೋಡಿ, ಚೂರು ಕಣ್ಣು ಬಿಟ್ಟ ತಕ್ಷಣ ಆ ಗಿಲ್ಕಿ ಕಟ್ಟಿ ಬಣ್ಣದ್ದು ಹಾ ಹಾ ಅಂತ ಕೇಕೆ ಹಾಕಿ ಕೈ ಕಾಲೆಲ್ಲ ಆಡಿಸುತ್ತೆ. ಅದಕ್ಕೆ ಸೊಗಸು ಬೇಡವಾ? ಬೇಕು. ಸೊಗಸು ಬೇಡದ ನರ ಪ್ರಾಣಿ ಎಲ್ಲಿ ಹುದಯ್ಯ? ಮಗು ಬೇಡವಾ? ಮುದುಕನಿಗೆ ಬೇಡವಾ? ಒಂದೊಳ್ಳೆ ಹಾಡು ಕೇಳಬೇಕು ಅವನು, ಒಳ್ಳೆಗೆ ಏನಾದ್ರು ಒಂದು ಹಲ್ಲಿಲ್ಲದೆ ಇದ್ರು ಚೀಪ್ಕೊಂಡೇನೋ ತಿನ್ಬೇಕು, ಅವನಿಗೂ ಆಸೆ ಇಲ್ವಾ? ಪುರಾಣಿಕನಿಗಿಲ್ವಾ? ಪುರೋಹಿತನಿಗಿಲ್ವಾ? ನೇಮ್ ಎನಿ, ಎಲ್ಲರಿಗೂ ಸೊಗಸು ಬೇಕು. ನಾವು ಒಳಗಡೆ ಹುಡುಕಿದ್ರೆ ಎಲ್ಲ ಕಡೆನೂ ಕಾಣುತ್ತೆ. ಒಳಗಡೆ ಸಿಕ್ಬಿಟ್ಟು ಅವನಿಗೆ ಎಲ್ಲ ಕಡೆನೂ ಒಂದೇ ಸಮ ಕಾಣುತ್ತೆ. ಒಳಗಡೆ ಸಿಕ್ಕಿಲ್ಲದೆ ಇರೋದ್ರಿಂದನೇ ಪ್ರಾಬ್ಲಮ್. ಏನ್ ಮಾಡ್ತೀವಿ? ಜಗದ ಕಣ್ಣು ಎಲ್ಲಿ ಇಣುಕಿ ನೋಡೋದಿಲ್ವೋ ಅಲ್ಲಿ ಕನ್ನಡಿ ಒಳಗೆ ನಿಂತು ಎಲ್ಲರೂ ಮುಖ ತಿದ್ಕೊಳ್ಳಲ್ವಾ? ಫಸ್ಟ್ ನಾವು ನೋಡ್ಬೇಕಾಗಿರೋದು ಪ್ರಿನ್ಸಿಪಲ್ ಏನು? ನಮ್ಮೊಳಗೆ ನಮ್ಮನ್ನ ಸೌಂದರ್ಯವನ್ನ ನೋಡಬೇಕು ಅನ್ನೋದೇ ಪಾಠ. ಅದು ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ನಮ್ಮಲ್ಲೇ ನಾವು ಸೌಂದರ್ಯ ನೋಡ್ಕೊಳಕ್ಕೆ, ಮುಖ ತಿದ್ಕೊಳ್ಳಕ್ಕೆ, ಯಾರು ಇಲ್ಲದೆ ಇರೋ ಕಡೆ, ಯಾರು ನೋಡದೆ ಇರೋ ಹಾಗೆ ಹೋಗಿ ಕನ್ನಡಿ ಮುಖ ನೋಡ್ಕೊಂಡು ತಿದ್ಕೋತೀವೋ ಇಲ್ವೋ? ಫಸ್ಟು ನಾವು ಚೆನ್ನಾಗಿರ್ಬೇಕು ಅಂತ ಪ್ರತಿಯೊಬ್ಬರಿಗೂ ಇದೆ ಅಲ್ವಾ? ಯಾರು ನಂಗೆ ನೋಡ್ಕೊಳ್ಳಲ್ಲ. ಆದ್ರೂ ವಿವೇಕಿಗೆ ಗೊತ್ತು, ಕನ್ನಡಿನಲ್ಲಿ ನೋಡ್ತಾ ಇರೋದು ಅದು ನಿಜವಾದ ಅಲ್ಲ. ಆ ಪ್ರತಿಬಿಂಬ ಎಡ ಬಲಕ್ಕೆ ಕಾಣ್ತಿದೆ, ಬಲ ಎಡಕ್ಕೆ ಕಾಣ್ತಿದೆ. ಇದು ಇವತ್ತು ಹೀಗಿದೆ, ನಾಳೆ ಇನ್ನೊಂದ್ ತರ ಇರುತ್ತೆ. ನಿನ್ನೆ ಹಿಂಗಿರ್ಲಿಲ್ಲ ಕನ್ನಡಿನಲ್ಲಿ, ಇವತ್ತು ಬೇರೆ ತರನೇ ಕಾಣ್ತಾ ಇದೆ. ಇದರಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ. ಇದಲ್ಲ ನಿಜವಾದ ಸೌಂದರ್ಯ, ಬದಲಾಗೋದಲ್ಲ ಅಂತ ವಿವೇಕಿಗೆ ಗೊತ್ತಾಗತ್ತೆ. ಅವನು ಕೆಲವರು ಬೇರೆಯವ್ರ ಕಣ್ಣಲ್ಲಿ ನೋಡ್ತಾರೆ, ನನ್ನನ್ನು ಹೇಗೆ ನೋಡ್ತಾ ಇದ್ದಾರೆ ಅಂತ. ಅದ್ ಸೌಂದರ್ಯನ, ಇವ್ರು ಈ ತರ ಡ್ರೆಸ್ ಮಾಡ್ಕೊಂಡ್ರೆ ಚೆನ್ನಾಗಿದೆ ಅಂತಾರೆ, ಅವ್ರು ಆ ತರ ಡ್ರೆಸ್ ಮಾಡ್, ಅವ್ರೇನ್ ಅನ್ಕೋತಾರೋ, ಇದು ನನ್ಗೆ ಒಪ್ಪತ್ತೋ ಇಲ್ವೋ, ಜನ ಒಪ್ತಾರೋ ಇಲ್ವೋ. ಬೇರೆಯವ್ರ ಕಣ್ಣಲ್ಲಿ ನಮ್ಮ ಸೌಂದರ್ಯ ಅಳಿಯೋದು ಕೂಡ ಇನ್ನೊಂದ್ ತರ ಮೂರ್ಖತನ. ಅದು ಕನ್ನಡಿ ನೋಡ್ಕೊಂಡು ನಿಜ ಅನ್ಕೊಳ್ಳೋದು ಅಥವಾ ಸುಳ್ಳು ಅನ್ಕೊಳ್ಳೋದು. ಇಲ್ಲಿ ನೋಡಿದಾಗ ಒಬ್ಬೊಬ್ಬರ ಮನಸ್ಸಿನ ಒಂದೊಂದು ಭಾವನೆಗಳು, ಅವ್ರವ್ರ ಅಭಿಪ್ರಾಯಗಳು, ಅದಕ್ಕೆ ತಕ್ಕಂತೆ ಅವ್ರ ಕಣ್ಣಿನ ನೋಟ, ದೃಷ್ಟಿ, ಅದಕ್ಕೆಲ್ಲ ಪೂರೈಸಕ್ಕಾಗತ್ತಾ?
ಕೋಟಿ ಕಣ್ಣುಗಳಿದೆ, ಕೋಟಿ ಕಣ್ಣಿಗೂ ಎಸ್ ಅನ್ಸಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಕೋಟಿ ಕಣ್ಣಿಗೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ನಮ್ಮಲ್ಲೇ ಸೌಂದರ್ಯ ಇದೆ ಅಂತ ಗೊತ್ತಾದಾಗ, ನಮ್ಮನ್ನು ನೋಡ್ಕೊಂಡಾಗ ಒಳಗಡೆ ಒಂದು ಕನ್ನಡಿ ಇದೆಯಲ್ಲ, ಅಂತರಂಗದ ಕನ್ನಡಿನಲ್ಲಿ ನಮ್ಮ ನಿಜವಾದ ಮುಖ ಏನು ಅಂತ ಗೊತ್ತಾಗತ್ತೆ. ಆವಾಗ ನಿಜವಾಗ್ಲೂ ಸೌಂದರ್ಯ ಏನು ಅಂತ ಗೊತ್ತಾಗತ್ತೆ. ಎಲ್ಲರಲ್ಲೂ ಕೂಡ ಆವದು ಅಭೇದವಾಗಿ ನಾವು ನೋಡಕ್ ಶುರು ಮಾಡ್ತೀವಿ. ಸೊಗಸು ಬೇಡದ ನರಪ್ರಾಣಿ ಎಲ್ಲಿ ಉದಯ್ಯ, ಮಗುವೆ ಮುದುಕನೆ ಪುರಾಣಿಕ ಪುರೋಹಿತರೆ, ಜಗದ ಕಣ್ಣಿಳಿಕದ ಕಡೆ ಮುಖುರದೆದುರೊಳು ನಿಂತು ಮೊಗವ ತಿದ್ದುವರೆಲ್ಲ ಮಂಕುತಿಮ್ಮ. ನೋಡಿ, ಒಂದು 6 ತಿಂಗಳು ಒಂದು ನರ್ಸರಿನಲ್ಲಿ ಮಗುನ ಸಾಕೋ ಹಾಗೆ ಗಿಡಗಳಿಂದ ಸಾಕಬೇಕು. ಇದು ನನ್ನ ಅನುಭವದಲ್ಲಿ ಹಂಗಾಗ್ತಿದೆ. ಸಾಕ್ತೀವಿ. 10 ಗಿಡದಲ್ಲಿ 2 ಎಲ್ಲೋ ಯಾರೋ ಕಿತ್ಕೊಂಡು ಹೋಗ್ತಾರೋ, ತಗೊಂಡು ಹೋಗ್ತಾರೋ, ಇನ್ನೆರಡು ಒಣಗುತ್ತೋ, ಇನ್ನೊಂದು ಅದರಲ್ಲಿ ಒಂದು ಬಿಸಿಲು ಬೀಳದೆ ಎಲ್ಲ ಮುಟ್ಕೊಂಡ್ಬಿಡುತ್ತೆ. ಎಲ್ಲೋ 10ರಲ್ಲಿ 1-2 ಚಿಗುರ್ಬೋದು. ಅದರಲ್ಲೂ ಕೂಡ ಹೂ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ. ಆ ಥರ ನಾವು ಒಂದು ಗಿಡಗಳನ್ನ ಸಾಕಬೇಕಾಗುತ್ತೆ. ಮಕ್ಕಳು ಸಾಕ್ದಾಗ ಸಾಕ್ಬೇಕು. ನಮ್ಮ ದುಡಿತ ಬೇಕೇ ಬೇಕು ಅಚ್ಚನ್ ಗುಲಾಬಿ ಬೆಳೆಯೋಕ್ಕೆ, ಆಯ್ತಾ? ಆಮೇಲೆ ಅಂತೂ 6 ತಿಂಗಳಾದ್ಮೇಲೆ ಒಂದು ಗಿಡದಲ್ಲಿ ಒಂದು ಹೂ ಬಿಡ್ತು. ಎಷ್ಟೊತ್ತಿರುತ್ತೆ? ಅರೆಗಳಿಗೆ ಅದರ ಸೌಂದರ್ಯ ಇರೋದು. ನೋಡಿದ್ರೆ ಎಷ್ಟು ಸಾರ್ಥಕತೆ ಅನಿಸ್ಬಿಡುತ್ತೆ. ಆಮೇಲೆ ಅದು ಉದುರೋಗುತ್ತೆ. ನೆಕ್ಸ್ಟ್ ಡೇ ಅಲ್ಲಿ ಇರೋದೇ ಇಲ್ಲ. ಅದು ಇದು ನೋಡಿದ್ದ ಬ್ಯೂಟಿ ಏನಿದೆ ಅದು ಅಂತರಂಗದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಅದು ನಿಜವಾದ ನಿನ್ನ ಸೌಂದರ್ಯವನ್ನು ಪ್ರತಿಬಿಂಬಿಸಿದ ಆ ಒಳಗಿನ ಕನ್ನಡಿಯನ್ನು ಪ್ರತಿಬಿಂಬಿಸಿರೋದದು ಅಲ್ವಾ? ಹಾಗೆ ಬಿಟ್ಬಿಟ್ಟು ನಾವು ಮಾರ್ಕೆಟಿಂಗ್ ಮೈಂಡು, ಬಿಸ್ನೆಸ್ ಮೈಂಡ್ ಇಟ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಆ ಒಂದು ಹೂವು, ಆ ಏನು ದೇವ್ರನ್ನ ಬೈತೀವ ನಾವು, ಜಿಪಣ ಏನು ಕೊಟ್ಟ ದ ಲೈಫು 1000 ವರ್ಷ ನಮಗೆ ಕೊಡಬಾರ್ದಾಗಿತ್ತ, ಅಥವಾ ಮುಪ್ಪೆ ಬರದೇ ಇರೋರು ಮಾಡ್ಬೋದಾಗಿತ್ತ, ಅಥವಾ ನಮ್ಮ ಕುರುಪನೇ ಬರದೇ ಇರೋನು ಮಾಡ್ಬೋದಾಗಿತ್ತ? ಅಯ್ಯೋ, ಹೂ ಸಾಯದೇ ಇರೋರಿಗೆ ಇಷ್ಟೆಲ್ಲ ಕಷ್ಟ ಮಾಡಿ ಒಂದೊಂದು ಗಿಡಕ್ಕೆ 500 ರೂಪಾಯಿ ಕೊಟ್ಟಿದ್ದೀವಿ, ಒಂದು ಹೂ ಹಿಂಗೆ ಕಾಣಿಸ್ಕೊಂಡು ಹೊಟ್ಟೋಯ್ತು, ಎಷ್ಟು ವೇಸ್ಟ್ ಆಯಿತು. ಇದರ ಬದಲು ನಾವು ಅದಕ್ಕಿಂತ ಚೆನ್ನಾಗಿ ಕಾಣುವಂಥದ್ದು ಒಂದು ಆರ್ಟಿಫಿಷಿಯಲ್ಲು ಹೂ ತಂದು ಅದನ್ನು ಎಂಜಾಯ್ ಮಾಡೋಣ ಅನ್ನೋರು ಬೇರೆ. ಅವ್ರು ದುಡ್ಡು ಹಾಕೋದೇ ಇಲ್ಲ. ಅದ್ರ ಬದಲು ಸಿಂಗಪೂರಿಂದ ಒಂದು ಒಳ್ಳೆ ನಿಜಕ್ಕಿಂತ ತಲೆ ಮೇಲೆ ಹೊಡೆದಂಗೆ ಇರ್ತಾರೆ, ಮೋರ್ ದ್ಯಾನ್ ರಿಯಲ್ ಕಾಣುತ್ತೆ ಅಂತ ತಂದು ಇಟ್ಕೊಂಡ್ಬಿಟ್ಟು ಸಮಾಧಾನ ಬಿಟ್ಕೋತಾರೆ. ಈ ಥರದವರು ಇದ್ದಾರೆ. ಎಷ್ಟೋ ಜನ ಬ್ರಹ್ಮನ್ನ ಬೈಕೋತಾರೆ, ಜಿಪ್ಡ ಇವನು, ಇಷ್ಟೆಲ್ಲ ನಾವು ಕಷ್ಟಪಡ್ತೀವಿ, ಇಷ್ಟು ಒಂದು ಅರೆಗಳಿಗೆ ನಾವು ಹೋಗದೇ ಇದ್ರೆ ಅದು ನಮಗೋಸ್ಕರ ಕಾಯಲ್ಲ, ಹೂ ಹೊರಟೋಗುತ್ತೆ. ತಿಂಗಳಾರರ ದುಡಿತ ಚೆಂಗುಲಾಬಿಯ ಬೆಳೆತ ಕಂಗೊಳಿಪುದರ ಸಿರಿಯ ಅರೆಗಳಿಗೆ ಎಲ್ಲರಳು ಪೊಂಗುವಾನಂದವ ಅನುಭವಿಸಿದವನು ಯಾವತ್ತಾದ್ರೂ ಬ್ರಹ್ಮನ ಬೈತಾನ? ಅಜನ ಹಂಗಿಪನೆ ಕೃಪಣತೆಗೆ. ಬ್ರಹ್ಮನ ನೀನು ಜಿಪಣ ನೀನು ಅಂತ ಬೈತಾನ? ಇಲ್ಲ. ಸಾಕು, ಇಷ್ಟು ಸಿಕ್ಕಿದೆಯಲ್ಲ ನನಗೆ ಸಾಕು, ಬದುಕಕ್ಕೆ ಇಷ್ಟು ದಿನ ಸಿಕ್ಕಿದೆಯಲ್ಲ ಸಾಕಿನ, ಎಂಜಾಯ್ ಮಾಡಿದ್ದೀನಿ, ನಾನು ಎಲ್ಲ ಆನಂದವಾಗಿದ್ದೀನಿ, ಸಾಕು, ಇಷ್ಟೇನೆ. ಹೇಗೆ ಗುಲಾಬಿ ಬಂದು ಹೋಯ್ತು ಹಾಗೆ ನನ್ನ ಜೀವನನು ಮನಸ್ಸುಮದೊಳೆನ್ನ ಜೀವನವು ಅಲ್ವಾ, ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಅಂತ ಹೇಗೆ ಕೇಳ್ತೀವಿ. ಆ DVG ಅವರು ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದು ಕ್ಷಣಿಕ ಜೀವನ, ಒಂದು ಸ್ವಲ್ಪ ಹೊತ್ತು ಹಿಂಗೆ ಅರಳುತ್ತೆ, ಹೋಗುತ್ತೆ. ಲೈಫು while it grows it flowers ಅಂತ. Here the flowering is death. ಗ್ರೋಯಿಂಗ್, ಫ್ಲವರಿಂಗ್. ಲೈಫ್ ಆ್ಯಂಡ್ ಡೆತ್ ಹೀಗೆ ಬೆಳೆಯುತ್ತೆ, ಅರಳುತ್ತೆ, ಅರಳಿ ಎಲ್ಲ ಉದುರು ಹೋಗೋದೇನೆ ಡೆತ್. ಅಷ್ಟೇ ಜೀವನ. ಅಷ್ಟೊತ್ತು ಅರಳುತ್ತಲ್ಲ ಅಷ್ಟೇ ಲಾಭ. ಇದನ್ನು ನೋಡುವಂತಹ ಸೌಂದರ್ಯದ ಮಹಿಮೆಯನ್ನು ನೋಡುವಂತಹ ಕಣ್ಣನ್ನು ನಾವು ಬೆಳೆಸ್ಕೋಬೇಕು ಅಂತ DVG ಹೇಳ್ತಾರೆ. ತುಂಬ ಚೆನ್ನಾಗಿದೆ ಇದು.